2021ರಲ್ಲಿ ಯಡಿಯೂರಪ್ಪನವರು ಅಧಿಕಾರ ಕಳೆದುಕೊಂಡ ನಂತರವೂ ಕೂಡ ಒಂದಲ್ಲ ಒಂದು ಸ್ವರೂಪದಲ್ಲಿ ಪಕ್ಷದ ಮೇಲಿನ ಹಿಡಿತವನ್ನು, ನಾಯಕರುಗಳ ಮೇಲೆ ಹಿಡಿತವನ್ನು, ಕಾರ್ಯಕರ್ತರ ಮೇಲಿರುವಂತಹ ವಿಶ್ವಾಸವನ್ನು ಉಳಿಸ್ಕೊಂಡು ಬರೋದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅವರು ಮುಖ್ಯಮಂತ್ರಿ ಆಗದೇ ಇದ್ದರೂ ಕೂಡ, ಮುಖ್ಯಮಂತ್ರಿ ಆಗೋದಕ್ಕೆ ಇನ್ನು ಮುಂದೆ ಅವಕಾಶಗಳಿಲ್ಲದೇ ಇದ್ದರೂ ಕೂಡ ಅವರು ತಮ್ಮ ಹಿಡಿತವನ್ನು ಸಡಿಲು ಮಾಡಿಕೊಳ್ಳಲಿಲ್ಲ. ನಡುವೆ ಅವರದೇ ಕಾರಣಕ್ಕಾಗಿ ಅವರ ಮಗನಿಗೂ ಕೂಡ BJP ರಾಜ್ಯಾಧ್ಯಕ್ಷ ಪಟ್ಟ ಕಟ್ಟಲಾಗಿದೆ ಅಂತ BJPಯದ್ದೇ ನಾಯಕರುಗಳು ಹೇಳಿಕೊಳ್ತಾರೆ. ಆದರೆ ಈಗ ಮಗನ ಪಟ್ಟವನ್ನು ಉಳಿಸ್ಕೊಳ್ಳೋದಕ್ಕೆ ಅಪ್ಪ ಹರಸಾಹಸವನ್ನು ಪಡಬೇಕಾದಂತಹ ಅನಿವಾರ್ಯತೆಯೂ ಕೂಡ ಸೃಷ್ಟಿಯಾಗಿದೆ. ಮಗನ ಪಟ್ಟ ಉಳಿಸ್ಕೊಳ್ಳೋದಕ್ಕೆ ಅಪ್ಪನ ಹರಸಾಹಸ ಈಗ ಮುಂದುವರೆದಿದೆ. ಯಾಕಂದರೆ ವಿಜೇಂದ್ರ ಪರವಾಗಿ ಈಗ ಅಖಾಡಕ್ಕೆ ಇಳಿತಿದ್ದಾರಾ ಯಡಿಯೂರಪ್ಪ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ. ವಿಶೇಷವಾಗಿ ಮಗನ ಭವಿಷ್ಯಕ್ಕಾಗಿ, ಮಗನ ಉತ್ತಮವಾದಂಥ ರಾಜಕೀಯ ಭವಿಷ್ಯವನ್ನು ರೂಪಿಸುವುದಕ್ಕಾಗಿ ರೆಬೆಲ್ಗಳೊಂದಿಗೂ ಕೂಡ ಸಂಧಾನಕ್ಕೆ ಯಡಿಯೂರಪ್ಪನವರು ಮುಂದಾಗ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಮುಖ್ಯವಾದಂಥ ಒಂದು ಅಂಶ. ಯಾಕಂದರೆ ವಿಜೇಂದ್ರ ಪರವಾಗಿ ಅಖಾಡಕ್ಕಿಳಿದಿರುವಂತಹ ಯಡಿಯೂರಪ್ಪನವರು ತನ್ನ ಮಗನ ಭವಿಷ್ಯವನ್ನು ಭದ್ರಗೊಳಿಸೋದಕ್ಕೆ, ಯಾಕಂದರೆ ಈ ಅವಧಿಯಲ್ಲಿ ಈಗ ಅವರು ಅಧ್ಯಕ್ಷ ಸ್ಥಾನವನ್ನು ಕಳ್ಕೊಂಡ್ರೆ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಹುದ್ದೆಯನ್ನು ಕ್ಲೇಮ್ ಮಾಡೋದಕ್ಕೂ ಅಥವಾ ಬೇರೆ ಯಾವುದೋ ಹುದ್ದೆಯನ್ನು ಕ್ಲೇಮ್ ಮಾಡ್ಕೊಳ್ಳೋದಕ್ಕೂ ಕೂಡ ಕಷ್ಟ ಸಾಧ್ಯ ಆಗುತ್ತೆ. ಈ ಕಾರಣಕ್ಕಾಗಿದೆ ವಿಜೇಂದ್ರ ಅವರ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಹೆಜ್ಜೆಗಳನ್ನು ಯಡಿಯೂರಪ್ಪನವರು ಕೂಡ ಇಡ್ತಿದ್ದಾರೆ. ಅವರಿಗೆ ಬಂದಿರುವಂತಹ ರಾಜ್ಯಾಧ್ಯಕ್ಷ ಹುದ್ದೆಯನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತು ಅದನ್ನು ಹೇಗೆ ಬೆಳೆಸ್ಕೊಂಡು ಹೋಗಬೇಕು ಅನ್ನೋಂತಹ ನಿಟ್ಟಿನಲ್ಲೂ ಕೂಡ ಅವರು ಕ್ರಮವನ್ನು ವಹಿಸ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಮುನಿಸು ಮರೆತ್ರ ಯಡಿಯೂರಪ್ಪ ಅನ್ನುವಂಥದ್ದನ್ನು ನೋಡಬೇಕು. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಪದೇ ಪದೇ ದೂರುಗಳನ್ನು ನೀಡಲಾಗ್ತಾ ಇದೆ. ಬೆಂಗಳೂರಿನಲ್ಲಿ ಅಲ್ಲ, ದೆಹಲಿಗೆ ಹೋಗಿ ದೆಹಲಿಯಲ್ಲಿ ಹೈಕಮಾಂಡ್ನ ವರಿಷ್ಠ ನಾಯಕರುಗಳನ್ನು ಭೇಟಿ ಆಗ್ತಾ ಇರುವಂಥವ್ರು ಈ ರೀತಿಯಂಥ ದೂರನ್ನು ಕೊಡ್ತಾ ಇದ್ದಾರೆ. ದೆಹಲಿಗೆ ಹೋದಾಗಲೆಲ್ಲ ದೂರು ನೀಡ್ತಾ ಇರುವಂತಹ ರೆಬೆಲ್ಸ್, ಇದರಿಂದಾಗಿ ಸಹಜವಾಗಿಯೇ ದೆಹಲಿ ಮಟ್ಟದ ನಾಯಕರ ನಡುವೆ ವಿಜೇಂದ್ರ ಬಗ್ಗೆ ಅನುಮಾನ ಮೂಡಿಸುವಂಥ ಪ್ರಯತ್ನವಂತೂ ನಿಶ್ಚಿತವಾಗಿ ನಡೀತಾ ಇದೆ. ರೆಬೆಲ್ಸ್ ದೂರಿನಿಂದಾಗಿ ಮಗನ ಭವಿಷ್ಯದ ಬಗ್ಗೆ BSYಗೆ ಚಿಂತೆಯೂ ಇದ್ದೇ ಇದೆ. ಯಾಕೆಂದರೆ ಮಗ ರಾಜ್ಯಾಧ್ಯಕ್ಷರಾದಾಗ ಅಪ್ಪನಾಗಿ ಅವ್ರಿಗೂ ಕೂಡ ಸಹಜವಾಗಿಯೇ ಸಂತೋಷ ಆಗೇ ಆಗಿರುತ್ತೆ. ಮತ್ತು ಆ ಸಂತೋಷದ ಪರಿಣಾಮವಾಗಿ ತನ್ನ ಮಗ ಮುಂದೆ ರಾಜ್ಯದಲ್ಲಿ ತಾನು ಹೇಗೆ ಪಕ್ಷದ ಮೇಲೆ ಹಿಡಿತ ಸಾಧಿಸಿದ್ನೋ ಅದೇ ರೀತಿಯಾಗಿ ಮಗ ಕೂಡ ಹಿಡಿತ ಸಾಧಿಸ್ಬೋದು ಅನ್ನೋಂಥ ನಿರೀಕ್ಷೆ ಇಟ್ಕೊಂಡಿದ್ರು. ಆದರೆ ಅದು ಆಗ್ತಾ ಇಲ್ಲ. ಮಗನ ಭವಿಷ್ಯಕ್ಕಾಗಿ ಖುದ್ದು ಅಖಾಡಕ್ಕಿಳಿಯಲು BSY ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಪ್ರಮುಖವಾಗಿರತಕ್ಕಂತಹ ಅಂಶ. ಯಾಕೆಂದರೆ ರೆಬೆಲ್ಸ್ ಜೊತೆಗೆ ಸಂಧಾನಕ್ಕೆ ಯಡಿಯೂರಪ್ಪನವರು ಕೂಡ ಮುಂದಾಗ್ತಾ ಇದ್ದಾರೆ ಅಂತ ಹೇಳಲಾಗ್ತಿದೆ. ರೆಬೆಲ್ಸ್ ಪ್ರತ್ಯೇಕವಾಗಿ ಹೋಗಿ ಪ್ರತ್ಯೇಕ ದೂರು ಕೊಡ್ತಾ ಇದ್ದಾರೆ. ಈಗ ಅವರನ್ನು ಆದಷ್ಟು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡಲೇಬೇಕಾಗಿದೆ. ಯಾರನ್ನೂ ಹೊರಗೆ ಹಾಕೋದಕ್ಕಾಗಲ್ಲ. ಯಾಕೆಂದರೆ ಅವರ ಶಕ್ತಿಯನ್ನು ನೋಡ್ತಾ ಹೋದರೆ ಅದು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ, ವಿಸ್ತರಣೆ ಆಗ್ತಾ ಇದೆ. ಕೇವಲ ಮಾಜಿ ಶಾಸಕರು ಮಾತ್ರ ಇರ್ತಿದ್ರೆ ಅದು ಬೇರೆ ವಿಚಾರ ಆಗ್ತಿತ್ತು. ಅದರಲ್ಲಿ ಹಾಲಿ ಶಾಸಕರಿದ್ದಾರೆ, ದೊಡ್ಡ ನಾಯಕರುಗಳು ಕೂಡ ಇದ್ದಾರೆ. ಹೀಗಾಗಿಯೇ ಇವರ ಶಕ್ತಿಯನ್ನು ತಪ್ಪು ಅಂದಾಜಿಸೋದಕ್ಕೆ ಯಡಿಯೂರಪ್ಪನವರು ಕೂಡ ತಯಾರಿಲ್ಲ. ರೆಬೆಲ್ಸ್ ಜೊತೆ ಚರ್ಚೆ ಮಾಡುವಂತೆ ಬೊಮ್ಮಾಯಿ ಅವರಿಗೆ ಟಾಸ್ಕನ್ನು ನೀಡಿದ್ದಾರಂತೆ. ಇದು ಬಹಳ ಮುಖ್ಯವಾದಂತಹ ಬೆಳವಣಿಗೆ BJP ಒಳಗಡೆ ನಡೀತಾ ಇರುವಂಥದ್ದು. ಬೊಮ್ಮಾಯಿ ಅವರ ನಾಯಕತ್ವದಲ್ಲಿನೇ ಮುಂದಿನ ಟಾಸ್ಕನ್ನು ನೆರವೇರಿಸಲಾಗುತ್ತೆ ಅಂತೇಳಿ ಒಂದು ಹಂತದಲ್ಲಿ ಚರ್ಚೆಗೂ ಕೂಡ ಬಂದಿತ್ತು, ಚರ್ಚೆ ಮುನ್ನೆಲೆಗೆ ಬಂದಿತ್ತು. ಬೊಮ್ಮಾಯಿ ಅವ್ರನ್ನ BJP ರಾಜ್ಯಾಧ್ಯಕ್ಷರನ್ನಾಗಿಯೇ ಮಾಡಿಬಿಡ್ತಾರಂತೆ ಅಂತ ಹೇಳಿ. ಅದು ಎಷ್ಟು ಮಟ್ಟಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ ಮಗನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಬೊಮ್ಮಾಯಿ ಅವರ ನೆರವನ್ನು ಯಡಿಯೂರಪ್ಪನವರು ಕೇಳಿದ್ದಾರೆ ಅನ್ನುವಂಥದ್ದು ಇಲ್ಲಿರುವಂತಹ ಬಹಳ ಮುಖ್ಯವಾಗಿರುವಂಥ ಅಂಶ. ಬೊಮ್ಮಾಯಿ ಮೂಲಕ ಮಾತನಾಡಿಸೋದಕ್ಕೆ ಯಡಿಯೂರಪ್ಪ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ರೆಬೆಲ್ ನಾಯಕರ ಜೊತೆಗೂ ಕೂಡ. ಯಾಕಂದರೆ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ನಡುವೆ ಹೇಗೆ ಒಳ್ಳೆಯ ಒಡನಾಟ ಇದೆಯೋ ಹಾಗೆಯೇ ಬೊಮ್ಮಾಯಿ ಅವರಿಗೆ ಯತ್ನಾಳರ ಜೊತೆಗೂ ಕೂಡ ಒಳ್ಳೆಯ ಒಡನಾಟ ಇದೆ. ಬೊಮ್ಮಾಯಿ ಪುತ್ರನ ಗೆಲುವಿಗಾಗಿ ಕಡೆ 4 ದಿವಸಗಳ ಕಾಲ ಬೊಮ್ಮಾಯಿ ಅವರ ಪಕ್ಕದಲ್ಲೇ ನಿಂತುಕೊಂಡು ಕ್ಯಾಂಪೇನನ್ನು ಮಾಡಿದ್ದಾರೆ ಇದೇ ಬಸನಗೌಡ ಪಾಟೀಲ್ ಯತ್ನಾಳರು. ಹೀಗಾಗಿ ಯತ್ನಾಳರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು ಕೂಡ ಬಹಳ ಮುಖ್ಯವಾದಂತಹ ಒಂದು ಪ್ರಯತ್ನ ಆಗುತ್ತೆ. ಅದು ಬೊಮ್ಮಾಯಿ ಮೂಲಕವಾಗಿ ನಡೆಸ್ತಾರಾ ಅಂತ ನೋಡಬೇಕಿದೆ. ಪ್ರತಿಷ್ಠೆ ಬದಿಗೊತ್ತಿ ಒಗ್ಗಟ್ಟಾಗಿ ಹೋರಾಡೋಣ ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರಂತೆ. ನಾವು ಪ್ರತಿಷ್ಠೆಗಳು ಬೇಕಾಗಿಲ್ಲ, ಅದನ್ನು ಬದಿಗಿಟ್ಟು ಒಗ್ಗಟ್ಟಾಗಿ ಹೋರಾಟವನ್ನು ನಡೆಸೋಣ ಅನ್ನುವಂಥದ್ದು ಯಡಿಯೂರಪ್ಪನವರ ಕಡೆಯಿಂದ ಹೋಗಿರುವಂತಹ ಸಂದೇಶ ಅಂತ ಹೇಳ್ಕೊಂಡು ಹೇಳಲಾಗ್ತಾ ಇದೆ. ಇನ್ನು ಕಾಂಗ್ರೆಸ್ದವರು ಡಿನ್ನರ್ ಮೇಲೆ ಡಿನ್ನರನ್ನು ಮಾಡೋದಕ್ಕೆ ಹೋಗಿ ಆ ಡಿನ್ನರ್ಗಳಿಗೆ ತಣ್ಣೀರು ಬಿದ್ದಿರುವಂಥದ್ದು ಇದ್ದೇ ಇದೆ. ಇದರ ನಡುವೆ BJPಯಲ್ಲೂ ಕೂಡ ಡಿನ್ನರ್ ನಡೀತಾ ಇದೆ. BJPಯಲ್ಲೂ ಕೂಡ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಶಿಸ್ತಿನ ಪಕ್ಷದಲ್ಲೂ ಕೂಡ ಮುಗಿಯದ ಅಶಿಸ್ತು ಪ್ರದರ್ಶನ. ಯಾಕಂದರೆ ಅಶಿಸ್ತು ಪ್ರದರ್ಶನಕ್ಕೆ ಬಹಳ ಹೆಸರುವಾಸಿ ಆಗ್ತಾ ಇದೆ ಕರ್ನಾಟಕದ BJP. ಯಾಕಂದರೆ ಕರ್ನಾಟಕದ BJPಗೆ ಒಂದು ವಿಶೇಷವಾದಂತಹ ಅವಕಾಶಗಳನ್ನು ಕೊಟ್ಟಿದ್ದಾರೋ ರಾಷ್ಟ್ರೀಯ BJPಯವರು ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಇಲ್ಲಿ ಅಶಿಸ್ತು ಮನೆ ಮಾಡ್ತಾ ಇರುವಂಥದ್ದು
ಸ್ಪಷ್ಟ ಇದೆ. ಇಲ್ಲದೆ ಹೋಗಿರ್ತಿದ್ರೆ ಎರಡೆರಡು ವಕ್ಫ್ ಯಾತ್ರೆ ನಡೀದಕ್ಕೆ ಚಾನ್ಸೇ ಇರಲಿಲ್ಲ. ಇಲ್ಲದೆ ಹೋಗ್ತಿದ್ರೆ ರಾಜ್ಯಾಧ್ಯಕ್ಷರ ಬಗ್ಗೆ ಓಪನ್ ಆಗಿ ಯಾರೂ ಟೀಕೆ ಮಾಡೋದಕ್ಕೆ ಚಾನ್ಸೇ ಇರ್ತಿರಲಿಲ್ಲ. ಆದರೆ ಅದೆಲ್ಲವೂ ಕೂಡ ನಡೀತಾ ಇದೆ ಅಂತ ಹೇಳಿದರೆ ಅಶಿಸ್ತಿದೆ ಅಂತೇಳಿ ವಿಜಯೇಂದ್ರ ನಾಯಕತ್ವದ ವಿರುದ್ಧ ಬಹಿರಂಗವಾದಂತಹ ಸಮರವನ್ನು ವಿಜಯೇಂದ್ರ ಅವರ ಪಕ್ಷದವರೇ ಮಾಡ್ತಾ ಇದ್ದಾರೆ. ಅಂದರೆ BJP ರೆಬೆಲ್ಸ್ ಮಾಡ್ತಾ ಇದ್ದಾರೆ. ರೆಬೆಲ್ ನಾಯಕರ ವಿಶ್ವಾಸ ಗಳಿಸೋದಕ್ಕೆ ವಿಜಯೇಂದ್ರ ಅವರು ಸರ್ಕಸನ್ನು ಬಂತಾಗಿದೆ. ಯಾಕೆಂದರೆ ಅವರು ಯಾವ ಗಳಿಗೆಯಲ್ಲಿ ರಾಜ್ಯಾಧ್ಯಕ್ಷರಾದರೂ ಆ ಗಳಿಗೆಯಲ್ಲೂ ಕೂಡ ಪಕ್ಷದೊಳಗಿರುವಂತಹ ವಿರೋಧಿಗಳಿಗೆ ಬಂದು ವಿರೋಧಿಗಳನ್ನು ಸಮಾಧಾನ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಅವರನ್ನು ಬಂದು ಭೇಟಿಯಾಗುವಂತೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ವಿಜಯೇಂದ್ರ ಹೇಳಿದಂತೆ ಅವ್ರು ಕೇಳುವಂತಹ ಸ್ಥಿತಿಯು ಕೂಡ ನಿರ್ಮಾಣ ಆಗಲೇ ಇಲ್ಲ. ಅದು ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ವ್ಯಕ್ತವಾಗ್ತಾ ಇತ್ತು. ಶಾಸಕರ ವಿಶ್ವಾಸ ಪಡೆಯಲಿದ್ದೇ ನಾಳೆ ಔತಣಕೂಟವನ್ನು ಕೂಡ ವಿಜಯೇಂದ್ರ ಅವರು ಏರ್ಪಡಿಸಿದ್ದಾರೆ. ಇಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಅನ್ನುವಂತಹ ನೆಪವೂ ಕೂಡ ಇದ್ದೇ ಇದೆ. ಅದರ ಪ್ರಿಪ್ರೇಷನ್ಗಾಗಿ ನಾವು ಮೀಟಿಂಗ್ ಮಾಡ್ತಾ ಇದ್ವಿ. ಯಾಕಂದರೆ ಜಾಸ್ತಿ ನೆಗೆಟಿವ್ ಸುದ್ದಿಗಳು ಹೋಗ್ತಾ ಇದ್ದಾಗ ಏನು ಮಾಡಬೇಕು, ಒಂದಲ್ಲ ಒಂದು ಪಾಸಿಟಿವ್ ರೀತಿಯಲ್ಲಿ ಅದನ್ನು ಕನ್ವರ್ಟ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂಥೇಳಿ ವಿಜಯೇಂದ್ರ ಅವರು ಸೂತ್ರ ಹೆಣೆದಂತೆ ಕಾಣ್ತಾ ಇದೆ. ಇಷ್ಟು ದಿವಸ ರೆಬೆಲ್ಸ್ ಇದು ನಡೀತಿದೆ. ಅದಕ್ಕೆ ನಾವು ಒಂದು ಮೀಟಿಂಗ್ ಮಾಡಿ ನಾವು ಒಂದು ಊಟ ಮಾಡೋಣ, ಅಟ್ಲೀಸ್ಟ್ ಅದರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಆಗಲಿ, ಅಟ್ಲೀಸ್ಟ್ ಅಷ್ಟು ಕಾಲ ಆದರೂ ಕೂಡ ರೆಬೆಲ್ಸ್ ದೂರ ಇರಲಿ ಅನ್ನುವಂಥದ್ದು ಯೋಚನೆ ಮಾಡ್ತಾ ಇದ್ದಾರೆ. ಮಾಜಿ ಶಾಸಕರು ಮಾಜಿ ಸಚಿವರು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ಲಾನನ್ನು ಕೂಡ ಇಲ್ಲಿ BY ವಿಜಯೇಂದ್ರ ಅವರು ರೂಪಿಸಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಔತಣಕೂಟದಲ್ಲಿ ಭಾಗಿಯಾಗಲಿದ್ದಾರೆ BS ಯಡಿಯೂರಪ್ಪನವರು ಕೂಡ ಈ ಔತಣಕೂಟದಲ್ಲಿ ಭಾಗಿಯಾಗ್ತಾರಂತೆ. ವಿಜಯೇಂದ್ರ ಅವರು ಕರೆದಿರುವಂತಹ ಔತಣಕೂಟದಲ್ಲಿ ರೆಬೆಲ್ಸ್ ನಡೆ ಭಿನ್ನಮತದ ಬಗ್ಗೆ ಸಮಾಲೋಚನೆಯನ್ನು ಕೂಡ ಇದರಲ್ಲಿ ಮಾಡಲಾಗುತ್ತೆ. ಆದರೆ ಇದರಲ್ಲಿ ರೆಬೆಲ್ಸ್ ಭಾಗಿಯಾಗ್ತಾರಾ ಅನುಮಾನ ಇದೆ. ರೆಬೆಲ್ಸ್ ವಿರುದ್ಧ ಹೋರಾಟಕ್ಕೆ ವಿಜಯೇಂದ್ರ ಅವರು ತಂತ್ರಗಾರಿಕೆಯನ್ನು ರೂಪಿಸ್ತಾ ಇರುವಂಥದ್ದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇದೇ ಕಾರಣಕ್ಕಾಗಿ ಅವರು ಯಾರು ರೆಬೆಲ್ಸ್ ಜೊತೆಗೆ ಮಾತುಕತೆಯನ್ನು ನಡೆಸಬಹುದು ಅಂಥವ್ರನ್ನೂ ಕೂಡ ಸಂಧಾನಕಾರರನ್ನಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಾಕಾಗಿದೆ ಈ ರೀತಿಯಂಥ ಬಣಗಳಿದ್ದರೆ ಯಾವುದೇ ರಾಜ್ಯಾಧ್ಯಕ್ಷರಿಗೆ ಆದರೂ ಕೂಡ ಯಾವುದೇ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಆದರೂ ಕೂಡ ಆ ಪಕ್ಷವನ್ನು ಮುನ್ನಡೆಸ್ಕೊಂಡು ಹೋಗೋದು ಕಷ್ಟ ಆಗೇ ಆಗುತ್ತೆ. ಅದು ಇವತ್ತು ವಿಜಯೇಂದ್ರ ಅವರ ಕೇಸ್ನಲ್ಲೂ ಕೂಡ ಆಗ್ತಾ ಇರುವಂಥದ್ದು. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕೋದಕ್ಕೆ ರಣತಂತ್ರವನ್ನು ಅವರು ರೂಪಿಸ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅಥವಾ ಎಲ್ಲಿ ಫೇಲ್ಯೂರ್ ಆಗುತ್ತೆ ಅನ್ನೋದು ಬೇರೆ ಮಾತು, ಆದರೆ ಪ್ರಯತ್ನ ಅಂತೂ ಸಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BJPಯ ನಾಯಕರುಗಳು ಮಾತನಾಡಿದ್ದಾರೆ, ತೋರಿಸ್ತೀನಿ. ಇದು ಭೋಜನ ಕೂಟ ಅಲ್ಲ, ಇದು ದಯಮಾಡಿ ತಪ್ಪಾಗಿ ಗ್ರಹಿಸ್ಕೋಬೇಡಿ. ಇದು ಭೋಜನ ಕೂಟ ಅಲ್ಲ, ಇದು ಸಭೆ. ಮಾಜಿ ಶಾಸಕರು ಸಭೆ ಕರೆದು ಲೀಡರ್ಸ್ಗಳನ್ನ ಸಭೆ ಕರೆದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ನ ಹೇಗೆ ಫೇಸ್ ಮಾಡಬೇಕು ರೆಡಿ ಆಗಿದ್ದೀರಾ? ಸಂಘಟನಾ ಪರ್ವ ನಡೀತಾ ಇದೆ. ಹೌದು, ಖಾಸಗಿ ಹೋಟೆಲ್. ಯಾರ ಬೆಂಬಲ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇವನ್ ಮುಖ್ಯಮಂತ್ರಿಗಳು ಯಡಿಯೂರಪ್ಪನವರು ಇದ್ದಾಗಲೂ ಕೂಡ ಇದೇ ಥರ ಮಾತಾಡ್ತಾ ಇದ್ರು, ವರ್ತನೆ ಮಾಡ್ತಾ ಇದ್ರು. ಅವಾಗಲೂ ಕೂಡ ಕಂಟ್ರೋಲ್ ಆಗಲಿಲ್ಲ. ಇವತ್ತು ಕಂಟ್ರೋಲ್ ಆಗದೆ ಹೋದರೆ ಬಹಳ ಕಷ್ಟ ಮುಂದಿನ ದಿವಸಗಳಲ್ಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹೀಗೆ ಎಲ್ಲರೂ ಕೂಡ ತಮ್ಮದೇ ಆದಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ಈ ಸಭೆ ಪ್ರತ್ಯೇಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ. ಆದರೆ ರೆಬೆಲ್ಸ್ ಗೇಮ್ ಪ್ಲಾನ್ ಹೇಗಿದೆ ಅಂತ ನೋಡಬೇಕು. ಬೆಂಗಳೂರಿನಲ್ಲಿ ಸಂಘಟನಾ ಸಭೆ, ಔತಣಕೂಟ ಇವೆಲ್ಲವೂ ಕೂಡ ನಡೀತಾ ಇರುವಂಥ ಸಂದರ್ಭದಲ್ಲಿನೇ ದೆಹಲಿಯಲ್ಲಿ ರೆಬೆಲ್ ನಾಯಕರಿಂದ ದಳಪತಿಗಳ ಜೊತೆಗೆ ಸಭೆ ನಡೆಸಲಾಗಿದೆ. ದಳಪತಿಗಳನ್ನು ಕೂಡ ಹೋಗಿ ಭೇಟಿಯಾಗಿದ್ದಾರೆ. ವಕ್ಫ್ 2.0 ಹೋರಾಟದ ವರದಿಯನ್ನು ನೀಡುವ ನೆಪದಲ್ಲಿ ದೆಹಲಿಗೂ ಕೂಡ ಭೇಟಿ ನೀಡಿದ್ದಾರೆ. ಅಲ್ಲಿ ವರಿಷ್ಠ ನಾಯಕರುಗಳನ್ನು ಕೂಡ ಭೇಟಿಯಾಗ್ತಾ ಇದ್ದಾರೆ. ನಿನ್ನೆ BL ಸಂತೋಷ್ ಅವರನ್ನ ಭೇಟಿಯಾಗಿದ್ದರು ಅರವಿಂದ ಲಿಂಬಾವಳಿ ಅವರು. ಈ ರೆಬೆಲ್ಸ್ ಟೀಮ್ನ ನಾಯಕರು ಅಥವಾ ಅದರ ಚಾಲಕ ಶಕ್ತಿ ಅಂತ ಕರೀಬಹುದು. ಅವರು ಆ ಕೆಲಸವನ್ನು ಮಾಡಿದ್ದಾರೆ. ಇನ್ನು HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ನಂಬರ್ 1 ಇದರಲ್ಲಿ ರೆಬೆಲ್ ಗ್ರೂಪ್ನಲ್ಲಿ ನಂಬರ್ 1 ಲೀಡರ್ ಅಂತೇಳಿ ಯತ್ನಾಳರಿದ್ದರೆ ಅದರ ನಂಬರ್ 2 ಇರುವಂಥದ್ದು ರಮೇಶ್ ಜಾರಕಿಹೊಳಿ. ಹೀಗಾಗಿ ಅವರು ಹೋಗಿ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಬೆಂಗಳೂರಿನ BJP ಕಚೇರಿಯಲ್ಲಿ BL ಸಂತೋಷ್ ಸಭೆಗೆ ಇವತ್ತು ರೆಬೆಲ್ಸ್ ಕೂಡ ಬಂದಿದ್ದಾರೆ. BL ಸಂತೋಷ್ ಅವರು ಕರೆದಿರುವಂಥ ಸಭೆ ಆಗಿರೋದ್ರಿಂದಾಗಿ ನಾವು ಹೋಗದೇ ಇದ್ದರೆ ಹೇಗೆ ಅನ್ನುವಂಥ ಪ್ರಶ್ನೆ ಯಾರ್ಯಾರಿಗೆಲ್ಲ ಕಾಡಿದೆಯೋ ಅಂಥವ್ರು ಬಂದಿದ್ದಾರೆ. ಮಾಜಿ ಸಂಸದ ಪ್ರತಾಪ್ ಸಿಂಹ, ಶಾಸಕ BP ಹರೀಶ್ BJP ಕಚೇರಿಗೆ ಆಗಮಿಸಿದ್ದಾರೆ. ಅವರು ಹೋಗಿ ಭೇಟಿಯಾಗಿದ್ದಾರೆ. BL ಸಂತೋಷ್ ಅವರಿಗೆ ದೂರು ಕೊಡೋದಕ್ಕಾಗಿ ಈ ನಾಯಕರು ಬಂದಿದ್ರಾ ಅನ್ನುವಂಥ ಅನುಮಾನ ಸಹಜವಾಗಿಯೇ ಇದ್ದೇ ಇದೆ. ಆದರೆ ಅವರು ಬಂದಾಗ ಇವರು ಬರೋದ್ರಿಂದಾಗಿ ಅಲ್ಲಿ ಒಂದು ರೀತಿಯಾದಂತಹ ಮಾತುಕತೆಗೆ ಬೇಕಾದಂಥ ವ್ಯವಸ್ಥೆಗಳಂತೂ ಆಗೇ ಆಗುತ್ತೆ. ಈ ನಿಟ್ಟಿನಲ್ಲಿ BJPಯಲ್ಲಿ ಸದ್ಯಕ್ಕೆ ನಡೀತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಹೋದರೆ ರಗಳೆಗಳು ಬಹಳ ಬೇಗನೆ ಮುಗಿಯುವಂಥ ಲಕ್ಷಣ ಕಾಣ್ತಾ ಇಲ್ಲ. ಆದರೆ ಯಡಿಯೂರಪ್ಪನವರು ಇದನ್ನು ನಿಭಾಯಿಸುವುದರಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತಾರೆ ಅನ್ನುವಂತಹ ಕುತೂಹಲ ಇದ್ದೇ ಇದೆ. ಯಡಿಯೂರಪ್ಪನವರ ಅನುಭವ ದೊಡ್ಡದು, ಆದರೆ ಪ್ರಸಕ್ತ ವಿದ್ಯಮಾನಗಳು ಅವರ ಅನುಭವದ ವ್ಯಾಪ್ತಿ ಒಳಗಡೆ ಅವರ ಕೈಗೆಟುಕುವಂಥ ರೀತಿಯಲ್ಲಿ ನಡೆಯುತ್ತಾ ಅನ್ನುವಂಥದ್ದೇ ಅನುಮಾನ ಇದೆ. ಯಾಕಂದರೆ
ಹಿಂದೆ ಯಾವ್ಯಾವ ಸ್ವರೂಪದಲ್ಲಿ ಬಿ ಜೆ ಪಿ ಒಳಗಡೆ ಭಿನ್ನಮತಗಳು ಬಂಡಾಯಗಳು ನಡೆದಿದ್ವು ಅದಕ್ಕೂ ಈಗಿನ ಭಿನ್ನಮತ ಬಂಡಾಯಕ್ಕೂ ಬಹಳ 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 ವ್ಯತ್ಯಾಸ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತದೆ. ಹೀಗಾಗಿಯೇ ಕಮಲ ಪಕ್ಷದಲ್ಲಿ ಮುಂದೇನು ನಡೆಯುತ್ತೆ ಅಂತ ಕುತೂಹಲದಿಂದ ನೋಡಬೇಕಿದೆ.